ಎಕರೆ 1000 ಎಕರೆ BA ಮಾಡಿ ನವೀನ್ ನವೀನ್ ಡೆವಲಪರ್ ಇಲ್ಲಿ ಸೊಂಡಕೊಪ್ಪ ಆ ಕಡೆ ಬೆಂಗಳೂರು ಸೊಂಡಕೊಪ್ಪ ಎಲ್ಲ ಮಾಡ್ತಿದಾರಲ್ವಾ? ಹಾ, ನವೀನ್ ಸ್ವಂತ ಮನೆನಾ ಇದು? ಹೌದು. ಎಷ್ಟು ದಿನ ಆಯ್ತು ಕಟ್ಟಿ? ಅಪ್ಪಾಜಿ ಕಟ್ಟಿದ್ರ? ಅಲ್ಲೇ ಇವಾಗ ಒಂದ್ 2020ರಲ್ಲಿ ರಿನೋವೇಷನ್ ಮಾಡಿದ್ರೆ ಹಳೆ ಬಿಲ್ಡಿಂಗ್ ಅಲ್ಲಿಂದ ಮುಂದೆ ಎಳ್ಕೊಂಡು ರಿನೋವೇಷನ್ ಮಾಡಿದ್ದಕ್ಕೆ ಏನ್ ಅನಿಸ್ತಾ ಇದೆ? ಅವುಗಳಿಂದ ವ್ಯತ್ಯಾಸ ಆಗ್ತಾ ಅನಿಸ್ತಾ ಇದೆಯಾ? ತುಂಬಾ ಬರ್ತಾ ಇದೆ. ಅದೇ ಸ್ವಲ್ಪ ಒಂದು ನಿಮಿಷ ಬರುತ್ತೆ. ಫಸ್ಟ್ ಆಫ್ ಆಲ್ ನಾವು ಓಡಾಡ್ತೀವಲ್ಲ ಇಲ್ಲಿ, ಇದು ಓಡಾಡೋದೇ ಮೇನು. ನಿಮ್ಗೆ ಏನಾಗ್ತಿದೆ ಅಂತಂದ್ರೆ ಈ ಚಂಚಲ ಮನಸ್ಸು, ಇದಕ್ಕಾಗದು ದುಡ್ಡು ಬರ್ತಾ ಇಲ್ಲ. ಎಲ್ಲ ತಗೊಂಡೋಗಿ ಇನ್ವೆಸ್ಟ್ ಮಾಡೋದು, ದುಡ್ಡು ರಿಟರ್ನ್ ಬರ್ತಾ ಇಲ್ಲ. ಲಾಕ್ ಆಗ್ಬಿಡುತ್ತೆಲ್ಲ. ಎಸ್ ಆರ್ ನೋ? ಎಸ್ ಅಲ್ವಾ? ಎಲ್ಲ ಲಾಕ್ ಆಗುತ್ತೆ. ಮತ್ತೆ ತಿರ್ಗಿ ಚಂಚಲ ಸುಮ್ಮನಿಲ್ಲ ಮಂಚ. ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಅದ ಕೈ ಸುಟ್ಕೊಳೋದು. ಸುಮ್ಮನೆ ಕುಂದ್ರಕ್ ಬಿಡೋದೇ ಇಲ್ಲ ನಿಮ್ಮನ್ನು. ಫಸ್ಟ್ ಆಫ್ ಆಲ್ ಮೈನ್ ಮಾಡೋದು ಈ ಗೇಟ್ ಕ್ಲೋಸ್ ಮಾಡಿ, ಅಲ್ಲೇ ಓಡಾಡಿ ಅಷ್ಟೇ. ಅದನ್ನು ಓಪನ್ ಮಾಡಿ, ಇದನ್ನ ಕ್ಲೋಸ್ ಮಾಡಿ. ಅದೇ ಕಾರಣಕ್ಕೆ ಓಡಾಡ್ಬೇಡಿ. ಅರ್ಥ ಆಯ್ತಾ? ಒಂದು ವಿಚಾರ. ಇದೆಲ್ಲ ನಮ್ದಿನ ಗಾಡಿಗಳು. ಓಕೆ, ಸ್ವಂತ ಮನೆ ಅಲ್ವಾ? ಇದೆಲ್ಲ ಏನ್ ಮಾಡಿದ್ದಾರೆ? ಇದು ಎರಡು ಲೀಸ್ ಕೊಟ್ಟಿದ್ದೀರಾ? ಓಕೆ. ಎಲ್ಲ ಕಂಪ್ಲೀಟ್ ಸ್ಕ್ವೇರ್ ಇದೆಯಲ್ಲ ಬಿಲ್ಡಿಂಗ್? ಸೇಮ್ ಆಸ್ ಇಟ್ ಈಸ್, ಎಲ್ಲೂ ಬೆಳೆದಿಲ್ಲ. ಓಕೆ. ಇದೇ ಬಾತ್ರೂಮ್ ಮಾಡಿದ್ದೀರಾ? ಟಾಯ್ಲೆಟ್. ಓಕೆ. ಅದು ಓಪನ್ ಮಾಡಿಸ್ತೀರಾ? ಅದನ್ನು ಓಪನ್ ಮಾಡಿಸ್ತೀರಾ? ಕೆಲ್ಸಕ್ಕೆ ಹೋಗಿದ್ದಾರಾ? ಓಕೆ. ಇದೇನ್ ಮಾಡಿದ್ದೀರಾ? ಇದು ಸ್ಟೋರ್ ರೂಮ್ ತರ ಸುಮ್ಮನೆ ಬಾತ್ರೂಮ್ ಇತ್ತು. ಅದನ್ನ ಬಾತ್ರೂಮ್ ಕ್ಲೋಸ್ ಮಾಡ್ಬಿಟ್ಟು ಸ್ಟೋರ್ ರೂಮ್ ಮಾಡಿದ್ವಿ. ನವೀನ್ ಏನ್ ಮಾಡಿದ್ರಿ ಇದನ್ನ? UPS ಇದು? UPS. UPS ಇಲ್ಲಿ ಮಾಡ್ಕೊಂಡಿದ್ದೀರಾ? ಸಾಧ್ಯವಾದಷ್ಟು UPS ನ ಆ ಮೂಲೆಗೆ ಮಾಡಿದ್ರೆ ಬಹಳ ಚೆನ್ನಾಗಿತ್ತು. ಆ ಕಡೆ ಮೂಲೆಯಲ್ಲಿ ಅದನ್ನ ಮಾಡ್ಬಿಡಿ. ಇದಿರ್ಲಿ, ಇದು ಅದೊಂದು UPS ಆ ಕಡೆ ಮಾಡ್ಕೊಳ್ಳಿ. ಒಂದು ಇಲ್ಲಿ ಪಾಟ್ ಇಟ್ಟಿದ್ರಲ್ಲ ಎಲ್ಲ, ಇಲ್ಲಿ ಈ ತೆಗೆದಾಕಿ ಪಾಟ್ ತೆಗೆದು ಆಫೀಸಿಂಗ್ ಇಟ್ಬಿಡಿ. ಅಲ್ಲಿ ಇಟ್ಬಿಡಿ. ಇದು ಯಾವ ಇಡಬೇಡಿ, ತೂಕ ಇಡಬೇಡಿ. ನೀವು ಮೇನ್ ಓಡೋದು ಅಲ್ಲೇ, ನಮ್ಮ ಕಾರ್ ರೆಡ್ ಕಾರ್ ನಿಂತಿದೀವಲ್ಲ ಅಲ್ಲೇ ಓಡಾಡಬೇಕು. ಅದ್ರಲ್ಲೂ ಏನ್ ಗೊತ್ತಾ, ನೀವು ಓಡೋದು ಈ ಕಡೆ ಗೇಟ್ ಅಲ್ಲ, ಆ ಕಡೆ ಗೇಟು. ಅರ್ಥ ಆಯ್ತು ಹೇಳೋದು? ಆ ಕಡೆ ಗೇಟ್ ನಲ್ಲಿ ಓಡಬೇಕು. ನೀವು ವೆಹಿಕಲ್ ತರಬೇಕಾದ್ರೆ ಮಾತ್ರ ಇದನ್ನ ಬಳಸ್ಕೊಳ್ಳಿ. ನಮ್ದೇನು ಅಭ್ಯಂತರ ಏನಿಲ್ಲ, ಸರಿನಾ? ಅಲ್ಲೇ ಓಡಾಡ್ಬೇಕು. ಅಲ್ಲಿಂದ ಬನ್ನಿ, ಅಲ್ಲಿಂದ ನಮ್ಮ ಮನೆಗೆ ಮೇಲ್ಕ್ ಹೋಗ್ತೀವಲ್ವಾ? ಸರಿ, ಓಕೆ. 1 2 3 ಶುಭ. ಈ ತೂಕ ಏನಿಟ್ಟಿದೀವೋ ಎಲ್ಲ ತೆಗೆದು ಬಿಡಿ. ಎಷ್ಟು ತೂಕ ಇತ್ತು ಇದೆಲ್ಲ? ಎಷ್ಟು ತೂಕ ಇದೆ ಇದು? ಸುಮಾರು ಒಂದು 30 kg ಇದೆಯಲ್ಲ. ಎಲ್ಲ ಕಲ್ತ್ಕೊಂಡ್ರೆ 30-40 kg ಇದೆ. 40 kg ನಿಮ್ ತಲೆ ಮೇಲೆ ಇಟ್ಕೊಂಡು ಓಡದಂಗ ಆಗ್ತಾ ಇದೆ ನಿಮ್ಗೆ ಅಷ್ಟೇ. ಸುಮ್ಮನೆ ಏನೋ ನಾರ್ಮಲ್ ಓಡ್ತಿಲ್ಲ ನೀವು, ಇದೆಲ್ಲ ಹಾಕೊಂಡು ಓಡ್ತಾ ಇದ್ದೀರಿ. ಇದೇನಿಟ್ಟಿದೆಯೋ ಅಮ್ಮನ ತಲೆ ಮೇಲೆ ಇಟ್ಟಂಗೆ ಫೈನಾನ್ಷಿಯಲಿ ಬರೋದನ್ನ ಬೇಡ ಅಂದಂಗ ನಾವು. ಅರ್ಥ ಆಯ್ತಾ? ಚಿಕ್ಕದಾಗಿ ಪಾಟ್ ಇಟ್ಕೊಂಡು ಇಲ್ಲಿ ಪೂಜೆ ಮಾಡಿ, ತೊಂದರೆ ಇಲ್ಲ. ಅದ್ಮೇಲೆ ಏನು ಇಡಬೇಡಿ. ಅಲ್ಲಿವರೆಗೂ ನಮ್ಮನ್ನ ಅದೇ ಹಿಂದೆಗಡೆ ಬಿಲ್ಡಿಂಗ್ ಅದು ಅಟ್ಯಾಚ್ ಅಲ್ಲ? ಇದೇ ಭೀಮ್ ಎಲ್ಲ ಟಚ್ ಮಾಡಿದ್ರೆ ಹಿಂಗೆ ಭೀಮಾ ಅದು ಈ ಸೆಂಟ್ರ್ ಇದೆಯಲ್ಲ ಅಲ್ಲಿ ಇದೇ ಆಗಿರೋದು. ಅವ್ರ ಮನೆಗೆ ಭೀಮು ಇದಕ್ಕೆ ಹೋಗಿರೋದು, ಟಚ್ ಆಗಿರೋದು. ಗೋಡೆ ಸುಮ್ಮನೆ ಮಾಡಿದಿರಿ. ಸಜ್ಜೆ ಕಟ್ ಮಾಡಿದ್ರೆ ಏನಾಗಲ್ವಾ? ಸಜ್ಜೆ ಕಟ್ ಮಾಡಿಸಿ ಸಜ್ಜನ ಎರಡಕ್ಕೂ ಜಾಯಿಂಟ್ ಆಗಿದೆಯಲ್ಲ, ಸ್ಟ್ರೈಟ್ ಆಗಿ, ಸರಿನಾ? ಈ ವಾಲ್ನ ಸ್ಟ್ರೈಟ್ ಆಗಿ ತಗೊಳ್ಳಿ. ಎಕ್ಸ್ಟೆಂಡ್ ಇದೆ ಕಟ್ ಮಾಡ್ಬೇಕು. ಇದನ್ನ ಇಲ್ಲಿ ಬರಬೇಕು, ಕಂಟಿನ್ಯೂ. ಎಕ್ಸ್ಟ್ರಾ ಏನಿದೆಯೋ ಎಲ್ಲ ಕಟ್ ಮಾಡ್ಬೇಕು ಕಂಪ್ಲೀಟ್. ಇದೇನೋ ಗೊತ್ತಾ ಇದು ನಿಮ್ಗೆ? ನಿಮ್ಮ ಟೋಟಲ್ ಇದು ಸಾಲ ಮಾಡಿಸುತ್ತೆ, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ನಿಮ್ಮ ಅನುಭವಕ್ಕೆ ಬಂದಿರ್ಬೇಕಾಗ್ಲೇ ಇದು. ನಿಮ್ಮ ಅನುಭವಕ್ಕೆ ಬಂದಿದೆ ಅನ್ಸುತ್ತೆ. ಬಂದಿದ್ಯಾ ಅಲ್ವಾ? ಸೊ ಹಾಗಾಗಿ ಇದನ್ನ ಮಾಡ್ಕೊಂಡು ಕಟ್ ಮಾಡಿಸ್ಕೊಂಡ್ಬಿಡಿ. ಅವತ್ತು ಎಷ್ಟೋ ಫ್ರೀ ಅನ್ಸ್ಬಿಡುತ್ತೆ ನಿಮ್ಗೆ. ಸ್ವಲ್ಪ ಎಷ್ಟೋ ಭಾರ ಇದಾಗ್ಬಿಡುತ್ತೆ. ಇಲ್ಲಾಂದ್ರೆ ವೆಹಿಕಲ್ ನಲ್ಲಿ ಓಡಾಡ್ಬೇಕಾದ್ರೂ ಕೂಡ ಹುಷಾರಾಗಿ ಓಡಾಡಿ. ಮತ್ತೆ ಏಟ್ ಆಗಿದ್ಯಾ? 100%. ಅದಕ್ಕೋಸ್ಕರ ನಾನು ಹೇಳೋದು, ಇದನ್ನ ಕಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಯುಷ್ಯನ್ನೇ ಒಡೆದಾಕುತ್ತೆ ನೀವು. ಯಾಕಂದ್ರೆ ನೇರವಾಗಿ ಮಾತಾಡಿ ಗುಳ್ಳ ಅಂತ ಹೇಳಿದಿರಿ, ಅದಕ್ಕೋಸ್ಕರ ನೇರವಾಗಿ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಿಮಗೆ ಸಮಂಜಸವಾಗಿ ಹೆಂಗ್ ಗೊತ್ತಿ ನೀವು ಕಟ್ಕೊಂಡ್ಬಿಡಿ, ಚೆನ್ನಾಗಿರುತ್ತೆ, ಓಕೆ ಅಂತ ಹೇಳ್ಬಿಡ್ತೀವಿ. ನಿಮ್ಗೆ ಇದೆಲ್ಲ ಹೇಳಿದ ಪೂರ್ತಿಯಾಗಿ ನಮ್ ಪ್ಲಾನ್ ಅಲ್ವಾ? ನಿಮಗೆ ಕ್ಲಾರಿಟಿ ಬೇಕಲ್ವಾ? ಸೊ ಅದಕ್ಕಾಗಿ ನಾನು ಹೇಳ್ತಿರೋದು ಇದನ್ನ. ಇದು ಕೆಲವೊಮ್ಮೆ ಆಕ್ಸಿಡೆಂಟ್ಸು, ಅಕಾಲ ಮರಣಗಳನ್ನ ತಂದಿಡುತ್ತೆ. ಈಗಾಗಲೇ ಅನುಭವಿಸಿದೀನಿ ಅಂತ ಹೇಳ್ತಾ ಇದ್ದೀರಿ.
ಓಕೆ, ಅದು ನೆಕ್ಸ್ಟ್ ಮತ್ತೆ ಚಾನ್ಸೇ ಕೊಡಲ್ಲ ನೋಡಿ, ನೆನ್ಪಿಟ್ಕೊಳ್ಳಿ, ಸರಿನಾ? ಆಮೇಲೆ ಬೇಸರ ಆಗ್ತೀರಿ ಅಲ್ವಾ? ಇಲ್ಲಿ ಗೋಡೆ ಕಟ್ತೀವಲ್ವಾ, ಇದೇ ಬಾಲ್ಕನಿ ಇಷ್ಟೇ ಕಟ್ಟಿ, ಇದೇ ಎತ್ತರ ಕಟ್ಟಿ, ಇಷ್ಟು ದಪ್ಪನೆ ಕಟ್ಟಿ, ಕಟ್ಟಿದ ಮೇಲೆ ಇಲ್ಲಿ ನಾಲ್ಕು ಮೂಲೆ ಒಂದು ಪಿಲ್ಲರ್ ಟೈಪ್ ಟಚ್ ಮಾಡಿ ತಗೊಂಡಾಗ ಬೀಮ್ವರ್ಗ ಅಷ್ಟೇ ನಮ್ದು, ಬೀಮಿಂದ ಮುಂದಕ್ಕೆಲ್ಲ ನಮ್ದು ಜಾಗ. 4 ಮೂಲೆಗೆ ಒಂದು ಇಟ್ಟಿಗೆ ಒರೆಸಿಟ್ಟು ಒಂದು ಪಿಲ್ಲರ್ ಟೈಪ್ ಟಚ್ ಮಾಡಿ ಅಷ್ಟೇ. ನೀವೇನು ಅದೇನು ದೊಡ್ಡದಾಗಿ ಅತಿ ದೊಡ್ಡದಾಗಿ ಮಾಡೋದು ಬೇಕಿಲ್ಲ, ಸುಮ್ಮನೆ ಜಸ್ಟ್ ಮಾರ್ಕಿಂಗ್ ಬೇಕು ನನಗೆ. 4 ಮೂಲೆ ಒಂದು ಪಿಲ್ಲರ್ ಟಚ್ ಮಾಡಿ ನೆಕ್ಸ್ಟ್ ಫರ್ದರ್ ಆಗಿ ಹೇಳ್ತೇನೆ ನಾನು. ನೋಡಿ, ಇದು ವಾಲ್ ಸ್ಟ್ರೈಟ್ ಆಗಿ ಬರ್ಬೇಕಿದು, ಪ್ಯಾರಾಪೆಟ್ ವಾಲ್ ಸ್ಟ್ರೈಟ್ ಆಗಿ ಬಂದು ಇದನ್ನ ಟೋಟಲ್ ಮೇಲಿಂದ ಕೆಳಗೆ ಯಾವಾಗ ಕಟ್ ಮಾಡ್ತಿರೋ ಫ್ರೀ ಬಿಡ್ತಿರೋ ನೋಡಿ, ಅದ್ರ ಟಚ್ ಮಾಡಿದಿರಿ, ಅದನ್ನ ಸ್ಟ್ರೈಟ್ ಮಾಡ್ಕೊಂಡು ಅದನ್ನ ಯಾವಾಗ ಫ್ರೀ ಬಿಡ್ತಿರೋ ಅವತ್ತು ಯು ಆರ್ ಸಕ್ಸಸ್. ಅಲ್ಲ ಹೇಳೋದು, ಎರಡೂ ಮಾಡ್ಕೋಬೇಕು, ಮಸ್ಟ್ ಅಂಡ್ ಶುಡ್. ಇದು ಎಲ್ಲಾನು ಮಾಡ್ಕೊಳ್ಳೇಬೇಕು. ಇದು ಯಾವತ್ತು ಎಷ್ಟು ದಿನ ಮಾಡ್ಕೊಳ್ಳೋದು ಅಷ್ಟು ದಿನನೂ ಸಮಸ್ಯೆ ನೋಡಿ, ನೆನ್ಪಿಟ್ಕೊಂಡ್ಬಿಡಿ. ಸ್ವಂತ ಮನೆ ಅಲ್ವಾ ಇದು, ಮಾಡ್ಕೋಬೇಕು, ಇದನ್ನ ಮಾಡ್ಕೊಳ್ಳೇಬೇಕು ಅಲ್ವಾ? ಇದನ್ನ ಮಾಡ್ದಲೆ ನೆನ್ಪಿಟ್ಕೊಂಡ್ಬಿಡಿ, ಇದನ್ನ ಮಾಡ್ದಲೆ ನಿಮ್ಮ ಪ್ರಯತ್ನಗಳು ಏನಿದ್ರು ನೀವು ಮಾಡಿ, ತೊಂದ್ರೆ ಏನಿಲ್ಲ. ಪೂಜೆ ಮಾಡ್ತೀನಿ, ಪುನಸ್ಕಾರ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಅಲ್ಲಿಗೋ ಬಂದು ಇಲ್ಲಿಗೋ ಬಂದು ನೀವು ಎಷ್ಟಾದ್ರೂ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಏನಿಲ್ಲ. 2 ವರ್ಷ ಟೈಮ್ ಕೊಡ್ತೀನಿ, 2 ವರ್ಷ ಮಾಡ್ಕೊಂಡು ನಿಮಗೆ ಸರಿ ಹೋದ್ರೆ ನನಗೆ ಫೋನ್ ಮಾಡಿ, ಗುರುಳೆಯಿಂದ ಹೋಗಿದ್ದೆ ಸರಿ ಹೋಗ್ಬಿಡ್ತು ಅಂತ. ನನ್ನ ಅನುಭವದಲ್ಲಿ ಸುಮಾರು ಲಕ್ಷ ಕಿಲೋಮೀಟರ್ ಅನುಭವ, ಯಾವುದೇ ಕಾರಣಕ್ಕೆ ಕೆಲಸ ಆಗಲ್ಲ, ಸ್ಥಾನ ಬಲ ಇಲ್ದಲೆ ಯಾವುದೇ ಕಾರಣಕ್ಕೂ ಕೆಲಸ ಸಕ್ಸಸ್ ಆಗಲ್ಲ. ಅದಕ್ಕೆ ಈ ಪ್ಯಾರಾಪೆಟಲ್ ಸ್ಟ್ರೈಟ್ ಆಗಿ ಮಾಡಿ, ಉಳಿದೆಲ್ಲ ಕಂಪ್ಲೀಟ್ ಶೀಟ್ ಇದೆಲ್ಲ ಮಾಡಿದ್ರಲ್ವ, ಟೋಟಲ್ ಕಟ್ ಮಾಡ್ಬೇಕು, ಅದೇ ನೇರ ಕಂಪ್ಲೀಟ್ ಆ ಮೂಲೆನ ಕಟ್ ಮಾಡ್ಬೇಕು, ಈ ಮೂಲೆನ ಸ್ಟ್ರೈಟ್ ಆಗಿ ಮಾಡ್ಕೋಬೇಕು, ಸ್ಕ್ವೇರ್ ಮಾಡ್ಕೊಂಡ್ಬಿಡ್ಬೇಕು. ಇದನ್ನ ಮಾಡ್ಕೊಂಡಾಗ ಯು ಆರ್ ಸಕ್ಸಸ್. ಅಲ್ಲಿಂದ 6 ತಿಂಗಳಲ್ಲಿ ನನಗೆ ಹೇಳಿ ಏನಾಗುತ್ತೆ ಅಂತ. ಅಷ್ಟು ಬಿಟ್ರೆ ಈಗ ನಾನು ಹೇಳಿದ್ದಕ್ಕೂ ನಿಮಗೂ, ಈಗ ನಾನು ಹೇಳಿದ್ನಲ್ಲ ನಿಮ್ಗೆ, ಈಗ ಬಂದು ನಿಮ್ಮ ಮನೆ ನೋಡಿದ್ನ ನಾನು ಯಾವಾಗಾದ್ರು? ಯಾವತ್ತೂ ನೋಡಿಲ್ಲ. ಏನದು ಅರ್ಥ ಆಯ್ತಾ? ಯು ಆರ್ ಡೆವಲಪರ್ ಅಲ್ವಾ? ಎಲ್ಲ ಇಲ್ಲಿ ಮಾಡ್ತಾರೆ ಡೆವಲಪ್. ಇಷ್ಟರಲ್ಲಿ ಮಾಡ್ತಿದ್ದೀರಾ? 5.5 ಸೈಟ್ ಮಾಡ್ತಾ ಇದ್ದೀರಾ? 98 ಸೈಟ್ ಮಾಡ್ತಿದ್ದೀರಾ. ಹೆಂಗ್ ಕೊಡ್ತಿದ್ದೀರಾ? 5,200 ಸ್ಕ್ವೇರ್ ಫೀಟ್. ಓಕೆ, ಥ್ಯಾಂಕ್ ಯು, ಕೊಟ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ಅದನ್ನು ತೋರಿಸ್ಕೋಬೇಕು. ಒಂದು, ಎರಡನೇದು, ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಿಲ್ಲ ನೀವು ಅಂತ ಹೇಳಿದೀನಿ. ಎರಡನೇದು, ಆಕ್ಸಿಡೆಂಟ್ಗಳು ಇಲ್ಲ ದುರಂತಮಯ ಆಗತ್ತೆ ಅಂತ ಹೇಳಿದೀನಿ. ಎರಡರಲ್ಲಿ ಯಾವ್ದು ಅನಿಸ್ತಾ ಇದೆ ನಿಮಗೆ? ಏನ್ ಅನಿಸ್ತಾ ಇದೆ ನಿಮಗೆ? ಏಟ್ ಬೀಳ್ತಾ ಇದೆ, ಆಗಿದೆ, ಅಪಘಾತಗಳು ಆಗಿದಾವೆ ಅಲ್ವಾ? ಮತ್ತೆ ಎಲ್ಲಾ ವಿಚಾರದಲ್ಲೂ, ನಿಮ್ ಪರ್ಸನಲ್ ವಿಚಾರ ಮಾತಾಡಬೇಡ ನಾವು, ಎಲ್ಲಾ ವಿಚಾರದಲ್ಲೂ ನಿಮ್ಗೆ ತೊಂದರೆ ಆಗ್ತಾ ಇದೆ. ನಾನು ಹೇಳ್ದಂಗೆ ನಿಮ್ಗೆ ಹೇಳಿದ್ದಕ್ಕೂ ನಿಮ್ಗೂ ಸಮಸ್ಯೆ ಆಗ್ತಾ ಇದೆಯಾ? ಓಕೆ, ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಅದೇ ನೀವು ಬಂದು ಇವಾಗ ಫೈನಲ್ ನಾವು ಇದರಿಂದ ಪರಿಹಾರ ತಗೊಂಡು ಮುಂದೆ ಚೆನ್ನಾಗಿರ್ಬೇಕು. ಅಲ್ಲ, ಈಗ ನಾನು ಹೇಳಿದ್ದಕ್ಕೂ ನಿಮಗೂ ವೀಕ್ಷಕರಿಗೆ ಏನ್ ಹೇಳ್ತಾ ಇದ್ದೀರಾ? ಅದೇ ಇವಾಗ ನೀವ್ ಹೇಳಿರಂಗೆ ಎಲ್ಲ ನಡೆದಿದ್ಯಾ? ಪ್ಯೂರಾಗಿ ನಡೆದಿದೆ. ಅದು ನಡೆದಿರಂಗೆ ಇವಾಗ ನೀವೇನ್ ಪರಿಹಾರ ಹೇಳಿದೀರೋ ಅದನ್ನ ಫಾಲೋ ಮಾಡ್ಕೊಳ್ಳಿ, ಯಾಕಾಗಲ್ಲ ನೋಡೋಣ. ನಾನಿದ್ದೀನಿ, ಡೋಂಟ್ ಕೇರ್, ನಾನಿದ್ದೀನಿ, ಹೆದರ್ಬೇಡಿ. ಸೊ ಹಾಗಾಗಿ ನೀವು ಇದನ್ನ ಕಟ್ ಮಾಡ್ಕೊಳ್ಳಿ, ಸರಿನಾ? ನೋಡಿ, ಈ ವಾಲ್ನ ಪರ್ಫೆಕ್ಟ್ ಹೋಗ್ಬಿಡ್ಲಿ, ಇದೇ ಹತ್ರದಲ್ಲಿ ಹೋಗ್ಬಿಡ್ಲಿ, ಬಹಳ ಎತ್ತರ ಮಾಡಬೇಡಿ. ಯಾವತ್ತು ಕಟ್ ಮಾಡಿ ಸ್ಟಾರ್ಟ್ ಮಾಡ್ತಿರೋ ಆವತ್ತೇ ಒಳ್ಳೆ ಸುದ್ದಿ ಕೇಳ್ತೀರಿ, ಆವತ್ತೇ ಒಳ್ಳೆ ಸುದ್ದಿಯನ್ನ ಕೇಳ್ತೀರಿ. ನಿಮ್ಮ ಜೀವನದಲ್ಲಿ ನಾನು ಬದುಕ್ತೀನಿ ಅತಿ ದೊಡ್ಡದಾಗಿ ಅನ್ನೋದು ನಿಮ್ಗೆ ಕಾನ್ಫಿಡೆಂಟ್ ಬರುತ್ತೆ. ಕುಗ್ಗಿ ಹೋಗ್ಬಿಟ್ಟಿದ್ರಿ ನೀವು, ಏನ್ ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ. ಕುಗ್ಗಿದ್ರಿ ಡೆಫಿನೆಟ್ ಆಗಿ ಅಲ್ವಾ? ಓಕೆ, ಥ್ಯಾಂಕ್ ಯು.